ಹಾವೇರಿಯಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಚಾಲನೆ ಸಿಕ್ಕಿದೆ. ಶೋಭಾಯಾತ್ರೆಗೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ಕೊಟ್ಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೀತಾ ಇರುವಂತಹ ಯಾತ್ರೆ ಇದು. ಡಿಜೆ ಬಳಕೆಗಾಗಿ ಇಷ್ಟು ದಿನ ವಿಸರ್ಜನೆ ಮಾಡದೆ ಕಾದು ಕುಳಿತುಕೊಂಡಿತ್ತು. 47 ದಿನ ಕಾದಿದ್ದ ಗಣಪತಿ ಮಂಡಳಿ ಡಿಜೆ ಬಳಕೆಗೆ ಅನುಮತಿ ಸಿಕ್ಕ ಬಳಿಕ ಶೋಭಾಯಾತ್ರೆ ಶುರುವಾಗಿದೆ. ಹಾವೇರಿಯಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಚಾಲನೆ ಸಿಕ್ಕಿದೆ. ಶೋಭಾಯಾತ್ರೆಗೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ಕೊಟ್ಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೀತಾ ಇರುವಂತಹ ಯಾತ್ರೆ ಇದು. ಡಿಜೆ ಬಳಕೆಗಾಗಿ ಇಷ್ಟು ದಿನ ವಿಸರ್ಜನೆ ಮಾಡದೆ ಕಾದು ಕುಳಿತುಕೊಂಡಿತ್ತು. 47 ದಿನ ಕಾದಿದ್ದ ಗಣಪತಿ ಮಂಡಳಿ ಡಿಜೆ ಬಳಕೆಗೆ ಅನುಮತಿ ಸಿಕ್ಕ ಬಳಿಕ ಶೋಭಾಯಾತ್ರೆ ಶುರುವಾಗಿದೆ. ಹಾವೇರಿಯಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಚಾಲನೆ ಸಿಕ್ಕಿದೆ. ಶೋಭಾಯಾತ್ರೆಗೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ಕೊಟ್ಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೀತಾ ಇರುವಂತಹ ಯಾತ್ರೆ ಇದು. ಡಿಜೆ ಬಳಕೆಗಾಗಿ ಇಷ್ಟು ದಿನ ವಿಸರ್ಜನೆ ಮಾಡದೆ ಕಾದು ಕುಳಿತುಕೊಂಡಿತ್ತು. 47 ದಿನ ಕಾದಿದ್ದ ಗಣಪತಿ ಮಂಡಳಿ ಡಿಜೆ ಬಳಕೆಗೆ ಅನುಮತಿ ಸಿಕ್ಕ ಬಳಿಕ ಶೋಭಾಯಾತ್ರೆ ಶುರುವಾಗಿದೆ. ಹಾವೇರಿಯಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಚಾಲನೆ ಸಿಕ್ಕಿದೆ. ಶೋಭಾಯಾತ್ರೆಗೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ಕೊಟ್ಟಿದ್ದಾರೆ. ಪೊಲೀಸ್
ಬಿಗಿ ಭದ್ರತೆಯಲ್ಲಿ ನಡೀತಾ ಇರುವಂತಹ ಯಾತ್ರೆ ಇದು. ಡಿಜೆ ಬಳಕೆಗಾಗಿ ಇಷ್ಟು ದಿನ ವಿಸರ್ಜನೆ ಮಾಡದೆ ಕಾದು ಕುಳಿತುಕೊಂಡಿತ್ತು. 47 ದಿನ ಕಾದಿದ್ದ ಗಣಪತಿ ಮಂಡಳಿ ಡಿಜೆ ಬಳಕೆಗೆ ಅನುಮತಿ ಸಿಕ್ಕ ಬಳಿಕ ಶೋಭಾಯಾತ್ರೆ ಶುರುವಾಗಿದೆ. ಹಾವೇರಿಯಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಚಾಲನೆ ಸಿಕ್ಕಿದೆ. ಶೋಭಾಯಾತ್ರೆಗೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ಕೊಟ್ಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೀತಾ ಇರುವಂತಹ ಯಾತ್ರೆ ಇದು. ಡಿಜೆ ಬಳಕೆಗಾಗಿ ಇಷ್ಟು ದಿನ ವಿಸರ್ಜನೆ ಮಾಡದೆ ಕಾದು ಕುಳಿತುಕೊಂಡಿತ್ತು. 47 ದಿನ ಕಾದಿದ್ದ ಗಣಪತಿ ಮಂಡಳಿ ಡಿಜೆ ಬಳಕೆಗೆ ಅನುಮತಿ ಸಿಕ್ಕ ಬಳಿಕ ಶೋಭಾಯಾತ್ರೆ ಶುರುವಾಗಿದೆ. ಹಾವೇರಿಯಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಚಾಲನೆ ಸಿಕ್ಕಿದೆ. ಶೋಭಾಯಾತ್ರೆಗೆ ಪ್ರಹ್ಲಾದ್ ಜೋಶಿ ಅವರು ಹಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಚಾಲನೆ ಕೊಟ್ಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೀತಾ ಇರುವಂತಹ ಯಾತ್ರೆ ಇದು. ಡಿಜೆ ಬಳಕೆಗಾಗಿ ಇಷ್ಟು ದಿನ ವಿಸರ್ಜನೆ ಮಾಡದೆ ಕಾದು ಕುಳಿತುಕೊಂಡಿತ್ತು. 47 ದಿನ ಕಾದಿದ್ದ ಗಣಪತಿ ಮಂಡಳಿ ಡಿಜೆ ಬಳಕೆಗೆ ಅನುಮತಿ ಸಿಕ್ಕ ಬಳಿಕ ಶೋಭಾಯಾತ್ರೆ ಶುರುವಾಗಿದೆ. Yeah.